ನಾನು ಯಾಕೆ ಗಂಟ್ಲು ಸರಿ ಮಾಡ್ಕೊಂಡೆ ಗೊತ್ತುಂಟಾ? ನಾನೊಂದು ಹಾಡು ಹೇಳ್ಬೇಕಂತ ಯೋಚನೆ ಮಾಡಿದ್ದೆ. ಯಾವುದ್ರ ಬಗ್ಗೆ? ಗೊರಕೆ ಬಗ್ಗೆ. ಅದು ಅದು ಕೂಡ ಯಾವುದು? ಕನ್ನಡ ನಾಡಿನ ಕನ್ಯಾಮಣಿಗಳೇ ಗೊರಕೆಯ ಕಥೆಯೇನು ಹೇಳುವೆನೋ, ಗಂಡನ ಗೊರಕೆಯ ಶಬ್ದದಿಂದಲೇ ಹೆಂಡತಿ ಕಿವುಡಾದುದು ಸುಳ್ಳಲ್ಲ, ಹೆಂಡತಿ ಕಿವುಡಾದುದು ಸುಳ್ಳಲ್ಲ. ನೋಡಿ, ಸ್ವರ ಇಲ್ಲ, ಏನು ಮಾಡೋದು? ಅದರಿಂದ ಇನ್ನೊಂದ್ಸರಿ ಹಾಡು ಹೇಳ್ತೇನೆ. ಈ ಗೊರಕೆ ಮಹಿಮೆ ನೀವೆಲ್ಲರೂ ತಿಳಿದಿರ್ಬೋದು. ಆ ಗೊರಕೆ ಅಂದು ಬಿಟ್ಟರೆ ಮೊದಲಿಗೆ ಸಾಧಾರಣವಾಗಿ ಹೆಂಗಸರು ಗೊರಕೆ ಹೊಡೆಯೋದು ಕಡಿಮೆ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ. ಆದರೆ ಗಂಡಂದಿರ ಗೊರಕೆಯನ್ನು ಸಹಿಸ್ಕೊಳ್ಳುವಂಥ ಒಂದು ದೊಡ್ಡ ಮನಸ್ಸು, ಅಂದರೆ ವಿಶಾಲ ಹೃದಯ ಅಥವಾ ಸಹನಾ ಶಕ್ತಿ ಅಥವಾ ಹೊಂದಾಣಿಕೆ ಹೆಣ್ಣಿಗಿರಲೇಬೇಕಾಗ್ತದೆ. ಯಾಕೆಂದರೆ ಗಂಡಂದಿರು ಮಲಗಿದ ಕೂಡಲೇ ಗೊರಕೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿದರು ಅಂಥೇಳಿ ಅಲ್ಲಿಂದ ಎದ್ದೋಗ್ಲಿಕ್ಕೆ ಆಗ್ತದ ಹೆಂಡತಿ? ಇಲ್ಲ. ಅವಳು ಕೆಲವೊಮ್ಮೆ ಏನು ಮಾಡ್ತಾಳೆ, ಕಿವಿಗೆ ಎರಡೂ ಕಿವಿಗೂ ಹತ್ತಿಗಿಟ್ಟ ಹಾಕ್ಕೊಂಡು ಮಲಗ್ತಾಳೆ. ಆದ್ರೇನು, ಅದು ಸ್ವರದ ಕಂಪನ ಇದೆಯಲ್ಲ, ಅದರಿಂದ ಅವಳಿಗೆ ಎತ್ತರ ಆಗ್ತದೆ, ನಿದ್ರೆ ಬರೋದಿಲ್ಲ. ನಮ್ಮ ತೆಳ್ಳಾರಿನಲ್ಲಿ ಒಬ್ಬಳು ಹೆಂಗಸಿಗೆ ಕಿವಿಡಾಯ್ತಂತೆ. ನಾನು ಹೋಗಿ ಕೇಳಿದೆ, ಯಾಕಮ್ಮ ಏನಾಯ್ತು ನಿನಗೆ? ಅಯ್ಯೋ ಅಮ್ಮ, ಏನು ಹೇಳುದು, ನನ್ನ ಗಂಡ ರಾತ್ರಿ ಇಡೀ ಗೊರಕೆ ಹೊಡಿತಾನೆ. ಅವನಿಗೆ ನಾನು ಏನೆಲ್ಲ ಉಪಾಯ ಹೇಳಿ ಆಯಿತು, ನಂಗೆ ಆಗೋದಿಲ್ಲ ಮರ್ರೆ, ನಾನು ಹೊರಗಡೆ ಮಲಗ್ತೇನೆ ಅಂದರೆ ಅದಕ್ಕೂ ಬಿಡೋದಿಲ್ಲ. ಅಯ್ಯೋ, ಗಂಡ ಹೆಂಡತಿ ಯಾವತ್ತೂ ಕೂಡ ಬೇರೆ ಮಲಗಬಾರ್ದು, ಬೇರೆ ರೂಮಲ್ಲಿ ಮಲಗುವುದು ದೊಡ್ಡ ದಾಂಪತ್ಯಕ್ಕೆ ಕೆಡುಕು ಅಂತ ಹೇಳ್ತಾನೆ. ಹಾಗಾಗಿ ನನಗೀಗ ಸರಿಯಾಗಿ ಕಿವಿಯೇ ಕೇಳೋದಿಲ್ಲ ಕಣಮ್ಮ ಅಂದರು. ನನಗನ್ನಿಸ್ತು, ಇರಬಹುದು ಈ ಹೆಂಗಸರಿಗೆ ಎಂತಹ ಒಂದು ಪನಿಷ್ಮೆಂಟ್ ಅಲ್ವಾ. ಆದರೂ ಕೂಡ ಒಂದು ಹಿಂದಿನವ್ರು ಹೇಳ್ತಾರಲ್ಲ, ಹೊಂದಿಕೊಂಡು ಬದುಕಬೇಕು ಮಗಳೇ ಅಂತ ದಾರಿ ಎರೆದುಕೊಡುವಾಗ, ಹಾಗಾಗಿ ಹೊಂದಿಕೊಂಡು ಇರ್ತಾರೆ. ಅದು ಗೊರಕೆಯ ಒಂದು ಮಹಿಮೆಯ ಪ್ರಭಾವ ಇರ್ಬೋದು. ಸರಿ, ನನಗೆ ಆಶ್ಚರ್ಯ ಆಗ್ಬೋದು ನಿಮಗೆ. ಗಂಡಸರು ಮಾತ್ರ ಇದು ಗೊರಕೆ ಹೊಡಿತಾರೆ ಅಂತ ತಿಳ್ಕೊಂಡಿರ್ಬೋದು, ಆದರೆ ಖಂಡಿತ ಸುಳ್ಳು. ಹೆಂಗಸರು ಕೂಡ ಗೊರಕೆ ಹೊಡಿತಾರೆ. ಯಾಕೆ ಗೊತ್ತುಂಟಾ? ನಾನು ಶೃಂಗೇರಿಯಲ್ಲಿ ಓದ್ತಾ ಇದ್ದಾಗ ನಮ್ಮ ಮನೆಯ ಓನರ್ ಹೆಂಡತಿ, ನಾವು ಅವ್ರನ್ನ ಮೌಶಿ ಅಂತ ಕರೀತಿದ್ದು, ಭಾಳ ಪ್ರೀತಿ ಅವರಿಗೆ ನಾನಂದರೆ. ಅವರು ದೊಡ್ಡ ಮನೆ ಅವರದ್ದು, ಈ ಕಡೆ ಸಣ್ಣ ರೂಮ್ ನಮ್ಮದು. ಸರಿ, ನಾನು ಹೋದ ಶುರು ಅಲ್ಲಿಗೆ. ನಾನು ಮಲಗಿದ್ದೇನೆ, ಒಳ್ಳೆ ನಿದ್ದೆ ಬಂದಿದೆ ಮರರೆ. ಏನು ನನಗೆ ಸುಖ ಅಂದರೆ, ನಮ್ಮ ಹಳ್ಳಿಯಲ್ಲಿ ಇದ್ದಿದ್ದು ಕಳಸದಲ್ಲಿ, ಶೃಂಗೇರಿಯಲ್ಲಿ ಒಂದು ಸ್ವಲ್ಪ ಶ್ರೀಮಂತಿಕೆಯ ಒಂದು, ಅಂದರೆ ಒಳ್ಳೆಯ ಕಲ್ಚರ್ಡ್ ಅಂತ ಹೇಳ್ತೇವಲ್ಲ, ಸುಸಂಸ್ಕೃತರೇ ಸುತ್ತಮುತ್ತ ಇದ್ದಂಥ ಒಂದು ವಾತಾವರಣಕ್ಕೆ ಹೋಗಿದ್ನಲ್ಲ. ಹಾಗಾಗಿ ಅದು ನಮ್ಮ ದೊಡ್ಡಪ್ಪ ಕಾಡಪ್ಪ ಮಾಸ್ಟರ್ ಅಂದರೆ ಅವರಿಗೆ ಬಹಳ ಒಂದು ಇಷ್ಟ. ನಾನಂದರೆ ಅವರೇ ಕರ್ಕೊಂಡು ಹೋಗಿ ನನ್ನನ್ನು ಓದಲಿಕ್ಕೆ ಇಟ್ಕೊಂಡಿದ್ದು. ಸರಿ, ಅವರ ಮನೆಯಲ್ಲಿದ್ನಲ್ಲ, ಅರ್ಧ ರಾತ್ರಿ ಆಗುವಾಗ ನನಗೆ ಏನೋ ಯಾರೋ ತೊಟ್ಟಿಲ್ ತೂಗೋ ಶಬ್ದ ಕೇಳಿತು. ಏನು ತೊಟ್ಲು ಕೂಗುವಾಗ ಇದು ಸರಪಳಿ ಇದು ಹಾಕಿ ಇದು ತೂಗುವಾಗ ಆಗ್ತದಲ್ಲ, ಗೊರ್ರ 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 ಅಂತ ಆ ಥರ ಶಬ್ದ ಕೇಳ್ತಿದ್ದೆ. ನಾನು ಯೋಚನೆ ಮಾಡಿದೆ, ಅಲ್ಲ ಮೌಶಿ ಸುಮಾರು 60 ವರ್ಷ, ಅವರ ಮಕ್ಕಳಿಗೆ ಮದುವೆ ಆಗಿಲ್ಲ, ಇದು ಯಾರಪ್ಪ, ಯಾರು ಮಗು ಕೂಗ್ತಾ ಇದೆ, ತೊಟ್ಲು ತೂಗ್ತಾ ಇದ್ದಾರೆ ಅಂತ ನಂಗೆ ಆಶ್ಚರ್ಯ ಆಯಿತು. ಸರಿ, ನಾನು ಆದರೂ ಕುತೂಹಲ, ರಾತ್ರಿ ಎಲ್ಲ ಯೋಚನೆ ಆಯಿತು, ಏನಿರ್ಬೋದು ಅಂತ. ಅದು ಕಡೆಗೆ ನಮಗೆ ಅದು ಆ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ಅಂತೆ ಒಂದು ಕಾಲದಲ್ಲಿ, ಅದು ಮತ್ತೆ ವೀಡೆಯವರದ್ದು ಅಂತ. ಅದು ಬಿದ್ದು ಹೋಗಿ ಸ್ವಲ್ಪ ಭಾಗ ಮಾತ್ರ ಉಳಿದಿದ್ದನ್ನು ಇವರು ಕೊಂಡುಕೊಂಡಿದ್ದರಂತೆ ನಮ್ಮ ಗಣೇಶ್ ಭಟ್ರು. ಸರಿ, ಅವರ ಹತ್ರ ಕೇಳೋ ಹಾಗಿಲ್ಲ, ಏನಾದರೂ ಭೂತ ಪ್ರೇತಗಳ ಕಾಟ ಉಂಟಾ ಅಂತ ಹೇಳ್ತಾರೆ ನೋಡಿ, ಹಳೇ ಮನೆಗಳಲ್ಲಿ ಭೂತ ಪ್ರೇತಗಳು ಬಂದು ಸೇರ್ಕೊಳ್ತವೆ ಅಂತ. ಹಾಗೇನಾದರೂ ಭೂತ ಚೇಷ್ಟೆಯ ಏನಿರ್ಬೋದು ಅಂತ ನನಗೆ ರಾತ್ರಿ ಇಡೀ ನಿದ್ರೆ ಇಲ್ಲ. ಬೆಳಗಾದ ಕೂಡಲೇ ಬೇಗ ಎದ್ದು ನಮ್ಮದೆಲ್ಲ ಕಾಫಿ ತಿಂಡಿ ಎಲ್ಲ ಆದಮೇಲೆ ಮೆಲ್ಲ ಓನರ್ ಮನೆಗೆ ಹೋಗಿಳಿದೆ. ಮೌಶಿ, ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಿದ್ರ ನಿನ್ನೆ? ಯಾಕೆ ಅಂದರು. ಅಲ್ಲ, ರಾತ್ರಿ ಮಗು ತೊಟ್ಟಿಲ್ ತೂಗೋ ಶಬ್ದ ಕೇಳ್ತಾ ಇತ್ತಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವರ ಗಂಡ ಬಿದ್ದು ನಗಾಡಿದರು. ನನಗೆ ಶಾಕ್ ಆಯಿತು, ಇದು ಯಾಕೆ ಇವ್ರಿಗೆ ನಗಾಡ್ತಿದ್ದಾರೆ ಅಂತ. ಅದಕ್ಕೆ ಕೇಳಿದೆ, ಯಾಕೆ ಭಟ್ರೆ ನಗಾಡ್ತಿದ್ದೀರಲ್ಲ ಅಂತ. ಅಯ್ಯೋ ಸಾವಿತ್ರಿ, ಅದು ನೆಂಟರು ಅಲ್ಲ, ತೊಟ್ಲು ತೂಗಿದ್ದು ಅಲ್ಲ, ನನ್ನ ಹೆಂಡತಿ ಶಾರದಾ ಗೊರಕೆ ಹೊಡೆದಿದ್ದು ಅಂತ. ನನಗೆ ಭಾರಿ ಆಶ್ಚರ್ಯ ಆಯಿತು. ಅದೆಂತ ಅಷ್ಟೊಂದು ರಾಗವಾಗಿ ಅವರು ಗೊರಕೆ ಹೊಡೆದಿದ್ರು.
ಹಾಗೆ ಹೆಂಗಸರು ಕೂಡ ಗೊರಕೆ ಹೊಡಿತಾರೆ. ನಾನು ಆಗ ಹೇಳಿದೆ, ಹೆಂಗಸರ ಗೊರಕೆಯಿಂದ ಗಂಡಸರ ಗೊರಕೆಯಿಂದ ಹೆಂಗಸರ ಕಿವಿಡಾಗ್ತದೆ ಅಂತ. ಆದರೆ ಶಾರದಮ್ಮನ ಗೊರಕೆಯಿಂದ ಗಣೇಶರ ಭಟ್ರಿಗೆ, ಅದು ಅವ್ರನ್ನ ಗಣಪತಿ ಭಟ್ರು ಅಂತ ಕೂಡ ಕರೀತಿದ್ರು, ಅವರಿಗೆ ಯಾವತ್ತೂ ಕಿವಿ ಕೇಳುವುದಿಲ್ಲ ಅಂತ ಯಾರಿಗೂ ಅನ್ನಿಸಿಯೇ ಇರಲಿಲ್ಲ. ಅಂದರೆ ಆ ಗೊರಕೆಯಿಂದ ಕಿವಿಡ ಆಗ್ತದೆ ಅನ್ನೋದು ಕಲ್ಪನೆ ಇರ್ಬೋದು ಅಲ್ವಾ. ಅಂತಹ ಒಂದು ಇದು ಏನು ವಾತಾವರಣ ಅಥವಾ ಅಂತಹ ಒಂದು ಸಂಗತಿ ನಮ್ಗೆ ಯಾವತ್ತಿಗೂ ನೆನಪಾಗ್ತದೆ. ಕೆಲವರೆಲ್ಲ ಗೊರಕೆ ಹೊಡಿತಾ ಇದ್ದರೆ ಏನು ಈ ಮದುವೆ ಮನೆಗಳಲ್ಲಿ, ಹಿಂದೆಲ್ಲ ಮದುವೆ ಮನೆಗಳಲ್ಲಿ ಮನೆಯಲ್ಲೇ ಮದುವೆ ಆಗ್ತಿತ್ತಲ್ಲ, ಒಂದು 2-3 ದಿನ ಎಲ್ಲ ಬೀಗರು ಬಂಧುಗಳು ಎಲ್ಲ ನೆಂಟರು ಬಂದು ಸೇರ್ತಿದ್ರು. ಅದು ಕೂಡ ಒಂದು ದೊಡ್ಡ ಹಾಲ್ ಇರ್ತಾಯಿತ್ತು. ಅಂಥ ಹಾಲ್ನಲ್ಲಿ ಎಲ್ಲ ಚಾವಡಿ ಅಂತಿದ್ರು. ಆ ಚಾವಡಿಯಲ್ಲಿ ಬಂದವರೆಲ್ಲರೂ ಉದ್ದಕ್ಕೆ ಹಾಸಿಗೆ ಹಾಕಿ ಎಲ್ಲರೂ ಮಲಗ್ತಿದ್ರು. ಎಲ್ಲರೂ ಉದ್ದಕ್ಕೆ ಮಲಗ್ತಾಯಿದ್ರು. ಒಂದು ದಿನ ನಂದು ಸೋದರತ್ತೆ ಮಗನ ಮದುವೆ, ನಾನು ಹೋಗಿದ್ದೆ ಮದುವೆಗೆ, ನಮ್ಮಣ್ಣ ನಾನು ಹೋಗಿದ್ದೆವು. ನನಗೆ ರಾತ್ರಿ ಯಾಕೋ ಎಲ್ಲಿಯೋ ಒಂದು ದೊಡ್ಡ ದೊಡ್ಡ ಶಬ್ದಗಳು, ಲಾರಿಗಳು, ಇದು ಎಲ್ಲ ಬ್ರೇಕಿ ಹಾಕ್ತಾ ಇದ್ದಾರೋ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಆ ಸೌಂಡುಗಳು ಕೇಳೋಕ್ಕೆ ಶುರು ಆಯಿತು. ನಾನು ಮೆಲ್ಲ ಎಲ್ಲಿ ಬರ್ತಾ ಇದ್ದೆ ಅಂಥೇಳಿ ಮೆಲ್ಲ ಬಾಗಿಲು ತೆಗೆದು, ನಾವು ಹುಡುಗರಿಗೆ ಬೇರೆ ಕೋಣೆ ಕೊಟ್ಟಿದ್ದರು, ನಾವು ಆ ಕೋಣೆಯಿಂದ ನಾನು ಮೆಲ್ಲ ಹಾಲಿಗೆ ಬರ್ತೇನೆ. ಎಲ್ಲ ಮಲಗಿದ ಗಂಡಸರು ಹೆಂಗಸರು ಎಲ್ಲರೂ ಸರದಿ ಪ್ರಕಾರ ಗೊರಕೆ ಹೊಡಿತಿದ್ದಾರೆ. ಆ ಎಲ್ಲ ಗೊರಕೆಗಳು ಒಟ್ಟಾಗಿ ಒಂದು ವಿಚಿತ್ರ ಶಬ್ದ ನನಗೆ ಕೇಳ್ತಾ ಇದ್ದಿದ್ದು. ಹೀಗೆ ಗೊರಕೆಯಲ್ಲಿ ಅನೇಕ ಬಗೆ ಇರೋದು ನಾವು ಕಂಡುಕೊಂಡಿದ್ದೇವೆ. ಗೊರಕೆ ಅನ್ನುವಾಗ ನನಗೆ ನಮ್ಮ ಗಜಾನನ ಭಟ್ರ ನೆನಪಾಗುತ್ತೆ. ಯಾರು ಗಜಾನನ ಭಟ್ರು ಅಂತೀರಾ? ನಮ್ಮ ಇದರಲ್ಲಿ ನರಿಮೊಗರು ಅಂತ ಒಂದು ಊರುಂಟು ಪುತ್ತೂರಿನಲ್ಲಿ. ಅಲ್ಲಿ ನಮ್ಮ ಸೋದರತೆ ಮಗ ಮನೆ ಮಾಡಿದ್ರು. ನಾವೆಲ್ಲ ಒಂದು ಸರಿ ಅವರ ಮನೆಗೆ ಹೋದೆವು. ಹೋಗುವಾಗ ಏನಾಗಿದೆ, ಅವರು ಗಂಡ ಹೆಂಡತಿ ಮಕ್ಕಳೆಲ್ಲ ಸ್ಕೂಲ್ ಡೇಗೆ ಹೋಗಿದ್ದಾರೆ. ಏನು ಮಾಡೋದು, ಅವಾಗೆಲ್ಲ ಫೋನ್ಗಿನ್ನಿಲ್ಲ, ಹೇಳಿ ಹೋಗೋದೆಲ್ಲ ಒಟ್ಟು ಹೋಗುತ್ತಲ್ವಾ, ಅದು ಸಂಪ್ರದಾಯ ಆತು ಮೊದಲಿದ್ದು. ನಾವು ಹೋದೆವು, ನಾನು, ನಮ್ಮ ಅಣ್ಣ, ನಮ್ಮ ಅತ್ತೆ, ಸೋದರತ್ತೆ, ನನ್ನ ಗಂಡ, ನನ್ನ 2 ಸಣ್ಣ ಮಕ್ಕಳು ಎಲ್ಲ ಹೋಗಿ ಆಗಿದ್ದು. ಹೋಗಿ ಏನು ಮಾಡೋದು, ಅವರೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಸ್ಕೂಲ್ ಡೇಗೆ. ಸ್ಕೂಲಿಯಲ್ಲಿ ನಮ್ಗೆ ಗೊತ್ತಿಲ್ಲ. ಅದರಿಂದ ನಾವೇನು ಮಾಡಿದೆವು, ಅದು ಚಾವಡಿ ಇತ್ತು. ಆ ಚಾವಡಿಯಲ್ಲಿ ಅವಾಗೆಲ್ಲ ಹಾಗೆ ಅಲ್ವ, ಹಳ್ಳಿ ಮನೆಗಳಲ್ಲಿ ಚಾವಡಿಗೆ ಬೀಗ ಹಾಕೋ ಪದ್ಧತಿ ಇಲ್ಲ. ಆ ಬೀಗ ಹಾಕೋದು ಯಾವಾಗ ಬಂತೋ ಅಲ್ಲಿಂದ ಕಳ್ಳತನ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತದೆ. ಆ ಬೀಗ ಹಾಕುವಂಥ ಸಂಪ್ರದಾಯಲ್ಲಿ ಇರಲಿಲ್ಲ. ಸರಿ, ನಾವು ಎಲ್ಲ ಚಾವಡಿ ಒಳಗೆ ಹೋದೆವು, ಎಲ್ಲ ಮಲಗಿದೆವು. ಮಲಗಿ ಒಂದು ಗಂಟೆ ಆಗಿರ್ಬೋದು ಮಾರ್ರೆ. ಅಷ್ಟೊತ್ತಿಗೆ ಈ ಹುಲಿ ಇದು ಗುರುಗೊಡ್ತದಲ್ಲ, ಗೊರ್ರ ಗೊರ್ರ ಅಂತ. ನನಗೆ ಭಯ ಇತ್ತು. ಪಕ್ಕದಲ್ಲಿದ್ದ ನಮ್ಮ ಮನೆಯವ್ರ ಹತ್ರ ಅಲ್ಲಾಡಿಸಿ ಹೇಳಿದೆ, ರೀ ಎಲ್ಲೋ ಹುಲಿ ಇದಾಗ್ತಾ ಇದೆ, ಶಬ್ದ ಕೇಳ್ತಾ ಇದೆ, ಗೊರ್ರ ಅಂತಿದೆ, ಹುಲಿ ಬಂದಿರ್ಬೇಕು, ಏನು ಮಾಡೋದು ಅಂತ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಹೇಳಿದರು, ಬಹುಶಃ ಎಲ್ಲೋ ಹುಲಿ ಹಟ್ಟಿಗೆ ದನ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದೆಯನ್ನೋ. ಕೊನೆಗೆ ಎಂತ ಮಾಡೋದು ಈಗ? ನಾವೆಲ್ಲ ಯೋಚನೆ ಮಾಡಿದೆವು. ಎಲ್ಲ ಮೆಲ್ಲ ಲೈಟ್ ಗೀಟ್ ಏನು ಹಾಕಲಿಲ್ಲ. ಹಾಕದೆ ಕೆಲವರು ಅಲ್ಲಿ ಎಲ್ಲಿಯೋ ಇದ್ದ, ಹಳ್ಳಿ ಮನೆ ಅಲ್ವಾ, ಎಲ್ಲ ಹಾರೆ ಪಿಕ್ಕಾಸಿಗಳು ಎಲ್ಲ ಇತ್ತು, ಬಡಿಗೆ ಒನಕೆ ಎಲ್ಲ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡೆವು. ನಾನು ಒಂದು ಒಳ್ಳೆ ದಪ್ಪದ ಮಂಡಗತ್ತೆ ಹಿಡ್ಕೊಂಡು ಹಟ್ಟಿ ಹತ್ರ ಹೋದೆವು. ಹಟ್ಟಿ ಹತ್ರ ಹೋಗಿ ನೋಡಿದರೆ ಅಲ್ಲಿ ಏನೂ ಇಲ್ಲ. ದನಗಳೆಲ್ಲ ಆರಾಮಾಗಿ ಮಲಗಿ ನಿದ್ದೆ ಮಾಡ್ತಾ ಇದ್ದೇವೆ. ಕಳ್ಳನೂ ಇಲ್ಲ, ಹುಲಿಯೂ ಇಲ್ಲ. ಮತ್ತೆ ಯಾಕೋ ಸುಮ್ಮನೆ ನಿಂತ ಕೇಳಿಸ್ಕೊಂಡೆವು. ಒಳಗಿಂದಲೇ ಕೇಳ್ತಾ ಇದೆ. ನಮಗಿದು ಆಶ್ಚರ್ಯ ಆಯ್ತು, ಇದೇನು ಒಳಗೆ ಹುಲಿ ಬಂದಿದ್ಯಾ ಅಂತ ಹೇಳಿ ಏನು ಮಾಡಿದೆವು, ಆ ಹೊರಗಡೆ ಸುತ್ತಿನಿಂದ ತಿರುಗಿಕೊಂಡು ನೋಡಿದೆವು. ಏಕೆಂದರೆ ಅಲ್ಲಿ ಬರ್ತಾ ಇದ್ದ ಕೋಣೆಯಿಂದ ನಮಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಹೋಗಿ ಏನು ಮಾಡಿದೆವು, ಮೆಲ್ಲ ಎಲ್ಲರೂ ಸೇರಿ ಆ ಕಿಟಕಿ ತೆಗೆದು ಮೆಲ್ಲ ಒಳಗೆ ನೋಡಿದೆವು. ಮಾರ್ಯಾರಿ ಎಂಥದ್ದು ನೋಡುವುದು, ನಮ್ಮ ಕೈಲಿದ್ದ ಕತ್ತಿ, ದೊಣ್ಣೆ, ಪಿಕ್ಕಾತಿ, ಯಾರೆ ಎಲ್ಲ ಪಾಡಕ್ಕ ಬಿದ್ದೋಯ್ತು. ಎಲ್ಲರೂ ನೆಗಡಿದು. ಯಾಕೆ ಗೊತ್ತಾ, ಅಲ್ಲಿ ಒಬ್ಬರು ಅಡಿಗೆ ಭಟ್ರು, ಗಜಾನನ ಭಟ್ರು ಅಂತೆ ಅವ್ರ ಹೆಸರು. ಅವರು ಹೊಟ್ಟೆ ಮೇಲ್ ಮಾಡಿಕೊಂಡು ಅಂಗಾತ ಮಲ್ಕೊಂಡು ಗೊರ್ರ 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 ಅಂತ ಗೊರಕೆ ಹೊಡಿತಾ ಇದ್ದಿದ್ದು. ನಾವು ಏನು ತಿಳ್ಕೊಂಡಿದ್ದು, ಹುಲಿ ಗೊರಕೆ ಹೊಡಿತಿದೆ ಅಂತ. ಹಾಗೆ ಏನಾಗ್ತದೆ, ಈ ಒಂದು ಗೊರಕೆ ಇದೆಯಲ್ಲ, ಅದು ಕೆಲವೊಮ್ಮೆ ಹಾಸ್ಯ ಆಗ್ತದೆ, ಕೆಲವೊಮ್ಮೆ ನಮಗೆ ಬೇಸರ ತರ್ತದೆ, ಮತ್ತು ಕೆಲವೊಮ್ಮೆ ನಮಗೆ ಅನಾನುಕೂಲ ಉಂಟಾಗ್ತದೆ. ಈ ಥರ ಎಲ್ಲ ಆಗ್ತದೆ.
ಹಾಗಾದರೆ ಈ ಗೊರಕೆಗೆ ಪರಿಹಾರ ಇಲ್ವಾ ಅಂತ ನೀವು ಕೇಳ್ಬೋದು. ಏನು ಪರಿಹಾರ ಸ್ವಾಮಿ? ಮೂಗಿರೋವರೆಗೆ ಶೀತ ತಪ್ಪುದಿಲ್ಲ ಅಂತಾರಲ್ಲ, ಹಾಗೆ ಬಹುಶಃ ಗಂಟ್ಲಿರೋವರೆಗೆ ಗೊರಕೆ ತಪ್ಪುದಿಲ್ಲ. ಅದು ಎಲ್ಲಿಂದ ಬರ್ತದೆ ಗೊರಕೆ? ಮೂಗು ಬಾಯಿ ಎರಡು ಒಟ್ಟಾಗಿ ಹೊರಗೆ ಬರ್ತದೆ, ಗೊರ ಗೊರ ಅನ್ನುವಂಥದ್ದು. ಅದಕ್ಕೆ ಕೆಲವರೆಲ್ಲ ಹೇಳಿದರು, ನೋಡಿ ಅದು ಒಂದು ಕೆಲಸ ಮಾಡಿ, ಯಾರು ಗೊರಕೆ ಹೊಡಿತಾರ ಅವ್ರಿಗೆ ಅಂಗಾತ ಮಲಗೋದು ಬೇಡ, ಮೊಗ್ಗಲಾಗಿ ಮಲಗಲಿಕ್ಕೆ ಹೇಳಿ ಅಂದರು. ಆಯಿತು, ಮೊಗ್ಗಲಾಗಿ ಮಲಗಿದ್ರೆ ಉಂಟಾ? ಇಲ್ಲ. ಮೊಗ್ಗಲಾಗಿ ಮಲಗಿದವರು ಒಂದು ಸ್ವಲ್ಪ ಹೊತ್ತಾಗೋ ಅಂಗಾತ ಮಲಗಿ ಮತ್ತೆ ಗೊರಕೆ ಹೊಡಿಯೋಕ್ಕೆ ಶುರು ಮಾಡ್ತಾಯಿದ್ರು. ಇದರಿಂದ ಬೇಸತ್ತಂತಹ ಕೆಲವರು ಏನು ಮಾಡಿದರು, ಇದಾಗೋದಲ್ಲ, ನಾವೇನು ಮಾಡಬೇಕು, ಅವರ ಬಾಯಿಗೆ ಪ್ಲಾಸ್ಟರ್ ಹಾಕಿ ಬಿಡಬೇಕು. ಆಗ ಬಾಯಿಂದ ಸ್ವರ ಬರೋದಿಲ್ಲ ನೋಡಿ, ಆದ್ದರಿಂದ ಗೊರಕೆನೂ ಬರುವುದಿಲ್ಲ ಅಂತ. ಆಯಿತು, ಅವರು ಪ್ಲಾಸ್ಟರ್ ಹಾಕಿ ಆಯಿತು. ಪ್ಲಾಸ್ಟರ್ ಹಾಕಿ ರಾತ್ರಿ ಮಲಗಿಸಿ ಆಯಿತು. ಅವರಿಗೆಲ್ಲ ಹೇಳಿತ್ತು, ನೀವು ಏನು ಬೇಜಾರು ಮಾಡಬೇಡಿ, ನಾವು ನಿಮ್ಮ ಗೊರಕೆ ಸಹಿಸೋಕೆ ಕಷ್ಟ ಆಗುತ್ತೆ ಮರ್ರೆ, ಆದ್ದರಿಂದ ಪ್ಲಾಸ್ಟರ್ ಹಾಕ್ತೇವೆ ಅಂತ. ಅವರು ಪಾಪ ಏನು ಮಾಡ್ತಾರೆ, ಆಯಿತು ಅಂತ ಒಪ್ಪಿದ್ರು, ಹೊಂದಾಣಿಕೆ ಅಲ್ವಾ. ಸರಿ, ನಾವು ರಾತ್ರಿ ಪ್ಲಾಸ್ಟರ್ ಹಾಕಿ ಆಯಿತು. ಒಂದು ಅರ್ಧ ಗಂಟೆ ಆಗಿದೆಯಾ, ಮಲಗಿ 2 ಗಂಟೆ ಆಗಿದೆಯೋ, ಮತ್ತೆ ಗೊರಕೆ ಸದ್ದು ಕೇಳ್ತಾ ಇದೆ. ಏನು ಬಾಬಾ ಗೊರಕೆ ಹೊಡಿತಿದ್ದಾರಲ್ಲ ಅಂತ ಯೋಚನೆ ಮಾಡಿ ನೋಡಿದರೆ ಅವರು ಅದನ್ನು ಪ್ಲಾಸ್ಟ್ರನ್ನು ಕಿತ್ತು ತೆಗೆದು ಹಾಕಿ ಗೊರಕೆ ಹೊಡಿತಾ ಹಂಗಾತ ಮಲಗಿದ್ರು. ಇದಾಗುದಲ್ಲ ಅಂಥೇಳಿ ಮತ್ತೆ ಮರುದಿನ ಏನು ನಾವು ಮಾತಾಡ್ಕೊಂಡೆವು, ಬಾವ ಮಲಗಿದ ಮೇಲೆ ಪ್ಲಾಸ್ಟ್ರ್ ಹಾಕಿ ಬಾಯಿಗೆ ಕೈಗೆ ಎರಡನ್ನು ಕೂಡ ಮಂಚಕ್ಕೆ ಕಟ್ಟಿಬಿಡಬೇಕು, ಅವಾಗ ಕೇಳಲಿಕ್ಕಾಗೋದಿಲ್ಲ ನೋಡಿ. ಆದ್ದರಿಂದ ಈ ಒಂದು ಉಪಾಯ ಮಾಡೋಣ ಅಂಥೇಳಿ ನಾವು ಏನು ಮಾಡಿದೆವು, ಮರುದಿನ ಆ ಥರ ಮಾಡಿದೆವು. ಆದರೆ ಅಕ್ಕನಿಗೆ ಸ್ವಲ್ಪ ಬೇಜಾರಾಯಿತು, ಹೊರಗಿತ್ತಿ ಅಲ್ವಾ. ಅವ್ರು ಏನು ಹೇಳಿದರು, ಓರೆ ಮುಖ ಮಾಡಿ ಹೇಳಿದರು, ಬೇಡ ಕಣೆ ಪಾಪ, ಅವರು ಏನು ಮಾಡೋದು, ಗೊರಕೆ ಹೊಡೆಯೋದವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ. ನಾವು ಮತ್ತೆ ಮರುದಿನ ಕೈ ಕಟ್ಟುವಂತಹ ಒಂದು ಹವ್ಯಾಸವನ್ನು ಬಿಟ್ಟು ಮತ್ತೆ ಯೋಚನೆ ಶುರು ಮಾಡಿದ್ವಿ. ಯಾರಾದರೂ ಏನೇನು ಸಂಶೋಧನೆ ಮಾಡ್ತಾರಂತೆ, ಆಕಾಶಕ್ಕೆ ಹೋಗ್ತಾರಂತೆ, ಸಮುದ್ರದ ಒಳಗೆ ಹೋಗಿ ಅಲ್ಲಿ ಮದುವೆ ಮಾಡ್ಕೊಳ್ತಾರಂತೆ, ಆಕಾಶದಲ್ಲಿ ವಿಮಾನದಲ್ಲಿ ಮದುವೆ ಮಾಡ್ಕೊಳ್ತಾರಂತೆ, ಚಂದ್ರಲೋಕಕ್ಕೆ ಹೋಗ್ತಾರಂತೆ, ಮಂಗಳನಿಗೆ ಹೋಗಿ ಅಂಗಳದಲ್ಲಿ ಇಳಿದು ಆಡ್ತಾರಂತೆ. ಅಂತಹವರದೆಲ್ಲ ಕಂಡಿಡಿದವರು ಈ ಒಂದು ಗೊರಕೆ, ಆ ಗೊರಕೆಗೆ ಒಂದು ಮದ್ದು ಕಂಡುಹಿಡಿತಾರ ಅಂತ ಕಾಯ್ತಾ ಇದ್ದೇನೆ. ನಿಮ್ಗೆ ಯಾರಾದರೂ ಆ ಔಷಧಿ ಕಂಡುಹಿಡಿದವರು ಇದ್ದರೆ ನನಗೆ ಹೇಳಿ ಆಯಿತಾ. ಈಗ ನಾನು ನಿಮಗೆ ನಮಸ್ಕರಿಸ್ತೇನೆ. ನೀವು ಹೇಳಿದರೆ ನಾನು ನಿಮಗೆ ಎರಡೂ ಕೈಯನ್ನು ಜೋಡಿಸ್ತೇನೆ ಆಯಿತಾ.